ಹಾಯ್ ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಜೈಸ್ಕೆಲೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂತಹ ರೆಸಿಪಿ ಸೊಪ್ಪು ಸಾಂಬಾರು. ವೆರೈಟೀಸ್ ಆಫ್ ಸೊಪ್ಪನ್ನು ಬಳಸ್ಕೊಂಡು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ವೀಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸೊ ಇವಾಗ ಸೊಪ್ಪು ಸಾರು ಮಾಡೋದಕ್ಕೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಬೇಕು, 2 ಮೀಡಿಯಮ್ ಸೈಜ್ ಈರುಳ್ಳಿ ಬೇಕು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೂ 1 ಪೂರ್ತಿ ಬೆಳ್ಳುಳ್ಳಿ, ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಆಮೇಲೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಮತ್ತು ಅರಿಶಿನ ಬೇಕು. ಇಲ್ಲಿ ನಾನು 2 ವೆರೈಟಿ ಆಫ್ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾಲಕ್, ಇನ್ನೊಂದು ಚಕ್ಕೊತ್ತ ಸೊಪ್ಪು. ಸೊ ಇವಾಗ ಒಂದು ಕುಕ್ಕರ್ಗೆ ತೊಗರಿಬೇಳೆ ಹಾಗೂ ಹೆಸರುಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಪೀಲ್ ಮಾಡಿ ಇಟ್ಕೊಂಡಿದ್ದಂತಹ 1 ಪೂರ್ತಿ ಬೆಳ್ಳುಳ್ಳಿಯನ್ನು ನಾನು ಈಗ ಹಾಕ್ತಾಯಿದ್ದೀನಿ. ಆಮೇಲೆ 4 ಹಸಿಮೆಣಸಿನ್ಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಸೊ 1 ಮೀಡಿಯಮ್ ಸೈಜ್ ಈರುಳ್ಳಿನ ಇದಕ್ಕೆ ಬಳಸ್ತಾ ಇದ್ದೀನಿ ಇವಾಗ. ಆಮೇಲೆ 2 ಮೀಡಿಯಮ್ ಸೈಜ್ ಟೊಮೆಟೊ ಏನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ತೊಳೆದಿಟ್ಕೊಂಡಿದ್ದಂತಹ ಸೊಪ್ಪನ್ನು ಇದರಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ನಾನೇನು ಆವಾಗಲೇ ಕೊತ್ತಂಬರಿ ಸೊಪ್ಪನ್ನು ತೋರಿಸಿದ್ದೆ ಅದನ್ನು ಹಾಕ್ಕೊಳ್ಳಿ, ನಾನಿಲ್ಲಿ ಹಾಕಿರೋದು ತೋರಿಸಿಲ್ಲ. ಇದರಲ್ಲಿ ಒಂದೇ ವೆರೈಟಿ ಆಫ್ ಸೊಪ್ಪನ್ನು ಅಥವಾ 1 ಅಥವಾ 2 ವೆರೈಟಿ ಮಾತ್ರ ಯೂಸ್ ಮಾಡಬೇಕು ಅಂತೇನಿಲ್ಲ. ಸಬ್ಬಸಿಗೆ ಸೊಪ್ಪು, ಕೀರೆ ಸೊಪ್ಪು, ದಂಟಿನ ಸೊಪ್ಪು ಅದನ್ನು ಯೂಸ್ ಮಾಡ್ಬೋದು. ಇವಾಗ ನಾನು 2 ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ 2 ಚಿಟಿಕೆಯಷ್ಟು ಅರಿಶಿಣನ ಹಾಕ್ತಾಯಿದ್ದೀನಿ. ಆಮೇಲೆ 2 ರಿಂದ 3 ಸ್ಪೂನು ಅಡುಗೆ ಎಣ್ಣೆಯನ್ನು ನಾನಿಲ್ಲಿ ಬಳಸ್ತಾಯಿದ್ದೀನಿ. ಇದು ಎಣ್ಣೆ ಏನಕ್ಕೆ ಹಾಕ್ತೀವಿ ಅಂತಂದರೆ ಬೇಳೆ ಸುಲಭವಾಗಿ ಬೇಯೋದಕ್ಕೆ ಎಣ್ಣೆ ಯೂಸ್ಫುಲ್ ಆಗುತ್ತೆ. ಇವಾಗ ನಾನು ಸೊಪ್ಪು ಮತ್ತು ಬೇಳೆ ಬೇಯೋದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಸೊ ಸ್ಟವ್ ಅಂಟಿಸಿ ಕುಕ್ಕರ್ನ ಇಟ್ಟು 2 ವಿಷಿಲ್ಲು ಬರೆಸ್ಕೊಳ್ಬೇಕು. 2 ವಿಷಿಲ್ ಬಂದರೆ ಆರಾಮಾಗಿ ಬೇಳೆ ಮತ್ತು ಸೊಪ್ಪು ಬೆಂದಿರುತ್ತೆ. ಸೊ ಈಗ ನೋಡಿ, ನಾನು ಓಪನ್ ಮಾಡಿ ತೋರಿಸ್ತೀನಿ 2 ವಿಷಿಲ್ ಆದಮೇಲೆ ಬೇಳೆ ಮತ್ತು ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ನೀರೆಲ್ಲ ಕೆಳಗಡೆ ಇರುತ್ತೆ. ಇವಾಗ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತೀನಿ. ಕಲ್ಲುಪ್ಪು ಜೊತೆಗೆ 2 ರಿಂದ 3 ಸ್ಪೂನ್ ನಾನು ಸಾಂಬಾರು ಪುಡಿ ತೊಗೊಂಡಿದ್ದೆ, ಆ ಸಾಂಬಾರು ಪುಡಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ. ಸೊ ಇವಾಗ ಇನ್ನೊಂದು ಸೈಡಲ್ಲಿ ಒಂದು ಚಿಕ್ಕ ಬಾಣಲಿಯನ್ನು ಇಟ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ 2 ರಿಂದ 3 ಸ್ಪೂನು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ನಾವು ಸಾಸಿವೆ, ಜೀರಿಗೆ, ಇನ್ನು ಅಡಿಷ್ನಲ್ ಐಟಮ್ಸ್ನ ಸೇರಿಸ್ತಾ ಹೋಗೋಣ. ಸೊ ಇವಾಗ ಎಣ್ಣೆ ಬಿಸಿ ಆಗಿದೆ, ನಾನಿವಾಗ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆಯನ್ನು ನಾನು ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ, ಅದಕ್ಕೆ ಮುಂಚೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ. ಸ್ವಲ್ಪ ಒಂದು 1/4 ಸ್ಪೂನ್ಗಿಂತನೂ ಕಡಿಮೆ ಹಿಂಗನ್ನು ಹಾಕ್ಕೋಬೇಕು. ಸೊ ಇವಾಗ ನಾನು ಕರಿಬೇವಿನ ಸೊಪ್ಪು ತೊಳೆದಿಟ್ಕೊಂಡಿದ್ದಲ್ಲ ಅದು ಹಾಕಿದ್ದೀನಿ. 1-2 ಒಣಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ. ಆಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಿಂಗು ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಹಾಕಿದ್ದು ನಾನು. ನೀವು ಮನೇಲಿ ಬಳಸಲ್ಲ, ನಿಮ್ಗೆ ಇಷ್ಟ ಆಗಲ್ಲ ಅಂತಂದರೆ ಅದು ಎಕ್ಸೆಪ್ಷನಲ್, ಅದು ತೆಗೆದುಬಿಡ್ಬೋದು, ನೀವು ಅದನ್ನು ಹಾಕೋದು ಬೇಡ. ಸೊ ಈಗ ನೀಟಾಗಿ ಇದೆಲ್ಲ ಫ್ರೈ ಆಗೋದಕ್ಕೆ ಬಿಡಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋ ಥರ. ಆಮೇಲೆ ಇದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳೋದು. ಸೊ ಇವಾಗ ಸೈಡಲ್ಲಿ ತೆಗೆದಿಟ್ಟಿದ್ದಂಥ ಸೊಪ್ಪು, ಅದಕ್ಕೆ ಉಪ್ಪು ಮತ್ತು ಸಾಂಬಾರು ಪುಡಿ ಹಾಕಿದ್ವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಬೇಳೆ ಮತ್ತು ಸೊಪ್ಪು ಎಲ್ಲ ಎಷ್ಟು ಚೆಂದ ಬೆಳೆದಿದೆ ಅಂತ. ನೀರೆಲ್ಲ ಕೆಳಗಡೆ ಇತ್ತು ಆವಾಗಲೇ ತೋರಿಸಿದಾಗ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸೊಪ್ಪು ಬೇಯಬೇಕಿತ್ತು ಅಥವಾ ಇನ್ನೂ ನುಣ್ಣಗಾಗಬೇಕು ಅಂದರೆ ಅದನ್ನು ಮಸಿಬೋದು, ಸೌಟಲ್ಲೇ ಮಸಿಬೋದು. ಇಲ್ಲಾಂತಂದರೆ
ಮಸಿಯೋದಕ್ಕೆ ಒಂದು ಉಡ್ಡದು ಸಿಗುತ್ತೆ, ಅದರಲ್ಲೂ ಮಸಿಬೋದು. ನಾವು ಸ್ವಲ್ಪ ಸೊಪ್ಪು ಸಿಗಬೇಕು, ಊಟ ಮಾಡುವಾಗ ನಮಗೆ ಸೊಪ್ಪು ಸಿಗಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ಮಸ್ತಿದ್ದೀನಿ. ಅಷ್ಟೇ ಬೆಂದಿರೋದೇ ಸಾಕು, ಇನ್ನೇನು ಮಸಿಯೋಕ್ಕೆ ಹೋಗಿಲ್ಲ ನಾನು. ಇವಾಗ ನಾವು ಸೈಡಲ್ಲಿ ರೆಡಿ ಮಾಡಿಟ್ಕೊಂಡಿದ್ದಂಥ ಒಗ್ಗರಣೆನ ಇವಾಗ ಸಾಂಬಾರೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು ಸಲ ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಬರಿಸ್ಬೇಕು. ಒಂದು ಕುದಿ ಬಂದ ಮೇಲೆ ಸಾಂಬಾರು ರೆಡಿ ಅಂತ. ಇವಾಗ ಇದಕ್ಕೆ ನೀವು ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು. ಹಸಿ ತೆಂಗಿನಕಾಯಿ ಹಾಕ್ಕೊಂಡ್ರೆ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ. ಕೆಲವರು ಹುಣಸೆ ಹಣ್ಣಿನ ರಸನೂ ಸೇರಿಸ್ತಾರೆ. ನಾನು ಟೊಮೆಟೊ ಹಾಕಿರೋದ್ರಿಂದ ಇಲ್ಲಿ ಹುಣಸೆ ಹಣ್ಣಿನ ರಸನ ನಾನು ಸೇರಿಸಲ್ಲ. ಸೊ ಇದು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಕುದಿ ಬರಬೇಕು. ಒಂದು ಕುದಿ ನೋಡಿ, ಈ ಥರ ಒಂದು ಕುದಿ ಬಂದರೆ ಸಾಂಬಾರ್ ಈಸ್ ರೆಡಿ ಟು ಈಟ್. ಆರಾಮಾಗಿ ಅನ್ನಕ್ಕೆ ರಾಗಿ ಮುದ್ದೆಗೆ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.